ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗಣಿ ಸ್ಟಾರ್ಸ್. ಇವತ್ತು ನಾವಿಲ್ಲಿ ಕಾಯಿ ಹೋಳಿಗೆ ಮಾಡೋದನ್ನ ನೋಡೋಣ ಬನ್ನಿ. ನಾನು ಇವಾಗ ಮೊದಲಿಗೆ ಮೈದಾ ಹಿಟ್ಟು ತೊಗೊಂಡು ಅದಕ್ಕೆ ಸ್ವಲ್ಪ ಚಿರೋಟಿ ರವೆ ಬೆರೆಸ್ಕೊಂಡು ಚಪಾತಿ ಹಿಟ್ಟು ಅದಕ್ಕೆ ನಾನು ಕಲಿಸ್ಕೊಳ್ತಾ ಇದ್ದೀನಿ. ನೋಡ್ಬೋದು ನಾನಿಲ್ಲಿ ಒಂದು ಬಟ್ಲು ಮೈದಾ ಹಿಟ್ಟಿಗೆ ಒಂದು ಅರ್ಧ ಬಟ್ಲಷ್ಟು ಚಿರೋಟಿ ರವೆ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಜರಡಿ ಹಿಡಿದು ಹಾಕ್ಕೊಳ್ತಾ ಇದ್ದೀನಿ. ಸೊ ಇವಾಗ ನೀರು ಹಾಕ್ಕೊಂಡು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಗಟ್ಟಿಗೆ ಈ ಥರ ಕಲಿಸ್ಕೋಬೇಕು. ಈ ಥರ ಚೆನ್ನಾಗಿ ನಾದ್ಕೋಬೇಕು. ಹಿಂಗೆ ಬಡಿದು ಮಾಡಿದಾಗ ಚೆನ್ನಾಗಿ ಹಿಟ್ಟು ಬನಿ ಬರುತ್ತೆ. ಆವಾಗ ನಾವು ಒಬ್ಬಟ್ಟು ತಟ್ಟಿದ್ರೆ ಚೆನ್ನಾಗಿ ಬರುತ್ತೆ. ಆಮೇಲೆ ನಾನು ಇಲ್ಲಿ ಕೊಬ್ಬರಿನ ತುರಿದು ಇಟ್ಕೊಂಡಿದ್ದೀನಿ. ಮತ್ತು ಇಲ್ಲಿ ನಾನು ಮಿಕ್ಸಿ ಮಾಡ್ಕೊಳ್ತಾ ಇದ್ದೀನಿ. ಕಡಲೆಪಪ್ಪು, ಕಡಲೆ ಬೀಜ ಮತ್ತು ಒಂದು ಸ್ವಲ್ಪ ಏಲಕ್ಕಿ ಇದನ್ನೆಲ್ಲ ಹುರಿದ್ಬಿಟ್ಟು ಮಿಕ್ಸಿ ಮಾಡಿ ಇಟ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಬೆಲ್ಲನ ಕರಗಿಸಿ ಪಾಕ ಮಾಡ್ಕೊಳ್ತಾ ಇದ್ದೀನಿ. ಇದನ್ನು ಹಾಕ್ಕೊಳ್ಳೋಕ್ಕೆ ಕಾಯಿ ಹೋಳಿಗೆದು ಹೂರಣ ಮಾಡ್ಕೊಳ್ಳೋಕ್ಕೆ. ಈ ಥರನೂ ಒಮ್ಮೆ ಟ್ರೈ ಮಾಡಿ ನೋಡಿ, ಚೆನ್ನಾಗಿರುತ್ತೆ. ನೋಡ್ಬೋದು ಪಾಕ ಬಂದಿದೆಯಾ ಇಲ್ಲ ಅಂತ ನೋಡ್ತಾ ಇದ್ದೀನಿ. ಅದಿನ್ನೂ ಆಗಿಲ್ಲ. ಇನ್ನೊಂದು ಸತಿ ತೋರಿಸ್ತಾರೆ ನೋಡಿ ಪಾಕ ಆಗಿದೆಯಾ ಇಲ್ಲ ಅಂತ. ನೋಡಿ ಈ ಥರ ಎಲ್ಲ ಒಂದು ಕಡೆ ಬಂದರೆ ಪಾಕ ಆಗ್ತಿದೆ ಅಂತ. ನೋಡಿ ಈ ಥರ ಗೆಜ್ಜೆ ಥರ ಕುದಿ ಬರ್ತಿದೆ. ಇದನ್ನು ಗೆಜ್ಜೆ ಪಾಕ ಅಂತ ಹೇಳ್ತಾರೆ. ಸೊ ಇವಾಗ ಪಾಕ ಇನ್ನೇನು ಆಗಿದೆ ನೋಡ್ಬೋದು ನೀವು. ಇವಾಗ ಅವ್ರು ತೋರಿಸ್ತಾರೆ ನೋಡಿ ಇವಾಗ ವಿಡಿಯೋದಲ್ಲಿ. ನೋಡಿ ಇವಾಗೆಲ್ಲ ಒಟ್ಟಿಗೆ ಗೂಡಿದೆ. ಹಾಗಾಗಿ ಇವಾಗ ಪಾಕ ಬಂದಿದೆ. ಇವಾಗ ನಾವು ಈ ಪಾಕಕ್ಕೆ ನಾವೇನು ತುರಿದಿಟ್ಕೊಂಡಿದ್ವಲ್ಲ ಕೊಬ್ಬರಿ ಮತ್ತು ಕಡಲೆ ಬೀಜ, ಕಡಲೆಪಪ್ಪು, ಏಲಕ್ಕಿ ಅದನ್ನೆಲ್ಲ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಹಾಕ್ಕೊಂಡು ಈಗ ತಿರುಗಿಸ್ಕೊಳ್ತಾ ಇದ್ದರೆ ನಮಗೆ ಹೂರಣ ರೆಡಿ ಆಗುತ್ತೆ. ಹೂರಣ ರೆಡಿ ಆದಮೇಲೆ ನಾವು ಒಬ್ಬಟ್ಟು ತಟ್ಕೊಳ್ಳೋ ಥರ ತಟ್ಕೊಂಡು ಬೇಯಿಸ್ಕೊಂಡ್ರೆ ಕಾಯಿ ಹೋಳಿಗೆ ರೆಡಿ ಆಗುತ್ತೆ. ನಾನು ತಟ್ಟೋದನ್ನ ವೀಡಿಯೋ ಮಾಡಿದೆ, ಬಟ್ ಡಿಲೀಟ್ ಆಗಿಬಿಟ್ಟಿದೆ. ಮುಂದಿನ ದಿನಗಳಲ್ಲಿ ಖಂಡಿತ ನಾನು ಅದನ್ನೆಲ್ಲ ನೀಟಾಗಿ ರೆಕಾರ್ಡ್ ಮಾಡಿ ಇಟ್ಕೊಳ್ತೀನಿ. ಈ ಸ್ವೀಟ್ ರೆಸಿಪಿ ಏನಕ್ಕಪ್ಪ ಅಂತ ಹೇಳಿದ್ರೆ, ಇವತ್ತು ನನ್ನ ಚಾನಲ್ಗೆ ಒಟ್ಟು 52 ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ. ಹೀಗೆ ನಿಮ್ಮ ಪ್ರೀತಿ ಪ್ರೋತ್ಸಾಹ ನನ್ನ ಮೇಲಿರಲಿ. ದಯವಿಟ್ಟು ಹೀಗೆ ನನ್ನ ಮುಂದಕ್ಕೂ ಸಪೋರ್ಟ್ ಮಾಡ್ತೀರಿ ಅಂತ ಕೇಳ್ಕೊಳ್ತೀನಿ. ಮರೀದಿರ ನನ್ನ ಚಾನಲ್ನ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಇನ್ನೂ ಹೆಚ್ಚೆಚ್ಚು ಹೀಗೆ ಮನೇಲಿ ಮಾಡೋವಂಥ ರೆಸಿಪೀಸ್ಗಳನ್ನ ಮಾಡಿ ತೋರಿಸ್ತೀನಿ. ನೋಡಿ ಇವಾಗ ಏನು ಪುಡಿ ಮಾಡಿಟ್ಕೊಂಡಿದ್ವಲ್ಲ ಅದನ್ನು ಮಿಕ್ಸ್ ಮಾಡ್ಕೊಂಡು ಚೆನ್ನಾಗಿ ತಿರುಗಿಸ್ಕೋಬೇಕಾಗುತ್ತೆ. ನೋಡಿ ಅದಕ್ಕೆ ಬರುತ್ತೆ ಕಾಯಿ ಹೋಳಿಗೆದು. ಯೂಶ್ವಲಿ ನಾವು ಬರೀ ಕಾಯಿ ಹಾಕಿ ಮಾಡ್ತೀವಿ, ಬಟ್ ಈ ಥರ ಕಡಲೆ ಬೀಜ, ಕಡಲೆಪಪ್ಪು ಅದನ್ನು ಎಲ್ಲ ಹಾಕಿ ಒಮ್ಮೆ ಮಾಡಿ ನೋಡಿ. ಕಾಯಿ ಒಬ್ಬಟ್ಟು ತಿಂದರೆ ಯೂಶ್ವಲಿ ಎದೆ ಮೇಲೇ ಇರುತ್ತೆ, ಬಟ್ ಈ ಥರ ತಿಂದಾಗ ಆ ಥರ ಎಲ್ಲ ಏನೂ ಆಗಲ್ಲ. ನೋಡಿ ಎಷ್ಟು ಚೆನ್ನಾಗಿ ಅದು ಒಂದಕ್ಕೊಂದು ಹೊಂದ್ಕೊತಾ ಇದೆ. ಹೀಗಿತ್ತು ನನ್ನ ಕಾಯಿ ಹೋಳಿಗೆ ರೆಸಿಪಿ. ದಯವಿಟ್ಟು ಇದ್ದೀರಾ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಸಿ ಯು ಸೂನ್. ಬಾಯ್.